ಡ್ಯಾನ್ಸ್ ಮಾಡೋವಾಗ ಹಾರ್ಟ್ ಮೇಲೆ ಕೈ ಇಟ್ಕೊಂಡಿರ್ತಾರೆ. ಮೇ ಬಿ ಏನಾದರೂ ಪೈನ್ ಕಾಣಿಸ್ಕೊಂಡಿತ್ತಾ? ಪುನೀತ್ ರಾಜ್ಕುಮಾರ್ ಅವರು ಅಷ್ಟೇ, ಅವರು ಗುರುಕಿರಣ್ ಅವರ ಬರ್ತ್ಡೇನಲ್ಲಿ ಅವರು ಹಾರ್ಟ್ ಮೇಲೆ ಕೈ ಇಟ್ಕೊಂಡಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಅಫ್ಕೋರ್ಸ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅದು ಅಭ್ಯಾಸ ಇತ್ತು. ಆದರೆ ಇವ್ರದ್ದು ನೋಡ್ತಿದ್ರೆ ಒಂದು ರೀತಿ ಎಲ್ಲೋ ಪೈನ್ ಬಂದಿತ್ತು, ಅದಕ್ಕೆ ಏನಾದರೂ ಇಟ್ಕೊಂಡಿದ್ರಾ, ಡ್ಯಾನ್ಸ್ ಹೆಚ್ಚಾಗಿ ಏನಾದರೂ ಮಾಡಿಬಿಟ್ರಾ ಅನ್ನೋದೇ ಒಂದು ರೀತಿ. ಮೇಡಮ್ ಇಲ್ಲ, ಅವನು ಎಲ್ಲ ಫಂಕ್ಷನ್ಗಳಲ್ಲೂ ಡ್ಯಾನ್ಸ್ಗೆ ಮಾತ್ರ ಒಂಥರ ಯಾವ ಎನರ್ಜಿ ಅಂದರೆ, ನಾವೊಂದು 5 ನಿಮಿಷ ಡ್ಯಾನ್ಸ್ ಮಾಡಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ವಿ. ಅವ್ನು ನಾನ್ ಸ್ಟಾಪ್ 1 ಅವರ್ 1.5 ಅವರ್ ಎಲ್ಲ ನಾವು ಡ್ಯಾನ್ಸ್ ಮಾಡಿರೋದು ನೋಡಿದ್ವಿ. ನಮ್ಮದು ಜಿ ಕುಟುಂಬ ಅವಾರ್ಡ್ಸ್ದು ನ್ಯಾಮಿನೇಷನ್ ಪಾರ್ಟಿ ಎಲ್ಲ ಆದಾಗ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇಲ್ಲಿಂದ ಅಲ್ಲಿಗೆ 5 ನಿಮಿಷಕ್ಕೆ ಓಡೋಗಿ ಡ್ಯಾನ್ಸ್ ಮಾಡೋದು, ಆ ಗ್ಯಾಂಗಲ್ಲಿ ಡ್ಯಾನ್ಸ್ ಮಾಡೋದು, ಈ ಥರದ್ದೆಲ್ಲ ನಾವು ನೋಡಿದ್ದೀವಿ. ಬಟ್ ಇದು ಅದೇ ಮೇಡಮ್, ನಾವೇನು ಅನ್ಕೊಂಡ್ಬಿಡ್ತೀವಿ ಅಂದರೆ ಆರ್ಟಿಸ್ಟ್ಗಳಲ್ಲಿ, ಅಂದರೆ ಎಲ್ಲರೂ ಅಷ್ಟೇ, ದಯವಿಟ್ಟು ನಾನು ಬೇಡ್ಕೊತೀನಿ ಪ್ರತಿಯೊಬ್ಬರಲ್ಲೂ ಅಷ್ಟೇ, ಏನೋ ಒಂದು ಗ್ಯಾಸ್ಟ್ರಿಕ್ ಆಗಿದ ತಕ್ಷಣ ಇಲ್ಲೊಂದು ನೋವು ಬರುತ್ತೆ, ಇಲ್ಲೊಂದು ಪೇಯ್ನ್ ಬರುತ್ತೆ, ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ಆರೋಗ್ಯ ಹೆಂಗಿದೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಒಂದು ನಮ್ಮ ಫುಡ್ಡು ಸರಿ ಇಲ್ಲ, ಇವಾಗ ನಾವು ತಿಂತಿರೋ ಊಟ ಸರಿ ಇಲ್ಲ, ನೀರು ಸರಿ ಇಲ್ಲ, ಅಂದರೆ ಯಾವುದ್ರಲ್ಲೂ ನಮಗೆ ಕ್ಯಾಲ್ಶಿಯಮ್ ಆಗಲಿ ಏನು ಸಿಗಬೇಕೋ ನಮ್ಮ ದೇಹಕ್ಕೆ ಸಿಗ್ತಾ ಇಲ್ಲ. ಬರೀ ಕೆಲಸದ ಒತ್ತಡ ಅಂದ್ಕೊಂಡು ಇಷ್ಟಿಷ್ಟೇ ಊಟ ಮಾಡ್ತೀವಿ, ಎಲ್ಲಂದ್ರಲ್ಲೇ ಇದು ಮಾಡ್ತಿದ್ದೀವಿ. ಏನೇ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಸ್ವಲ್ಪ ಒಂದ್ಸರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ನಾನು ಅಂದ್ಕೊಳ್ತಿರೋದು, ಈ ಕರೋನಾ ಆದಮೇಲಂತೂ ಈ ಥರ ತುಂಬ ಕೇಸಸ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕೆ ಅಂತಲೇ ಗೊತ್ತಿಲ್ಲ. ಆಮೇಲೆ ಎಲ್ಲ ಚಿಕ್ಕ ಹುಡುಗರೆ, ಈ ಒಂದು 3 ವರ್ಷದಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ ಸರ್ಕಲಲ್ಲೇ ಹಾರ್ಟ್ ಅಟ್ಯಾಕ್ ಆಗೋದು 25, 26, 28 ವರ್ಷದ ಹುಡುಗರು. ಇದನ್ನೆಲ್ಲ ನೋಡಿದಾಗ ನನಗನ್ನಿಸೋದು, ಏನು ನಾವು ಏನೇನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಏನು ಬಂತು, ದೇವ್ರ ಕರೆದಾಗಿ ಹಿಂಗೆ ಹೊರಟೋಗ್ತೀವಲ್ಲ ಅನಿಸ್ತು. ಬಟ್ ರಾಕಿ ವಿಚಾರದಲ್ಲಿ ಅವನು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋ ಒಂದು ಕ್ಲೂನೂ ಇಲ್ಲ ಮೇಡಮ್. ಯಾಕೆಂದರೆ ಅವ್ನು ಅಷ್ಟು ಎನರ್ಜಿ ಆಗಿದ್ದ. ಆಮೇಲೆ ಅವನ ಆ್ಯಕ್ಟಿವೇ ಬೇರೆ, ಅಷ್ಟು ಎನರ್ಜಿಯಾಗಿ ಇದ್ದವನಿಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂದರೆ, ಅಲ್ಲ ಇಟ್ಕೊಂಡಿದ್ದು ನಾನು ವಿಡಿಯೋ ಅಬ್ಸರ್ವ್ ಮಾಡಿದೆ, ಹಿಂಗೆ ಉಚ್ಕೊತಾನೆ ನೋವು ಬರ್ತಿದೆ ಅಂತ. ಸೊ ಆ ಥರ ನೋವು ಬಂದಾಗಾದರೂ ಅಟ್ಲೀಸ್ಟ್ ಹೋದರೆ, ಅಂದರೆ ನಾವು ಅನ್ಕೊತೀವಿ ಆ ಟೈಮ್ಗೆ ನಾವು ನೆಗ್ಲೆಕ್ಟ್ ಮಾಡೋದೇ. ಅಲ್ಲಿ ಏನೋ ಒಂದು ಸಣ್ಣದಾಯಿತು ಅಂದಿದ ತಕ್ಷಣ ಬಿಟ್ಬಿಟ್ವಿ. ಏನಾಯಿತು ಅಂತ ಕೇಳಿದ್ರ ನೀವಲ್ಲಿ? ಅದೇ ಸುಸ್ತಾದ ಕೂತ್ಕೊಂಡ್ರು ಅಷ್ಟೇ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟ್ರಲ್ಲಿ ಅವನಿಲ್ಲ ಅಂತ ಹೇಳಿದರು. ಅನೀಶು ವಿಚಾರಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದು. ಅಂದರೆ ನೆನ್ನೆ ರಾತ್ರಿ, ಅಂದರೆ ನೆನ್ನೆ ಬೆಳಗ್ಗೆ 1-1:30 ವಾಟ್ಸಪ್ ಗ್ರೂಪಲ್ಲಿ ಮೆಸೇಜಸ್ಗಳು ಬರ್ತಾನೆ ಇತ್ತು, ಎಲ್ಲ ಇಲ್ಲಿ ಬನ್ನಿ 5:30 ಅಷ್ಟೊತ್ತಿಗೆ ಬಂದುಬಿಡಿ ಅಂತೆಲ್ಲ. ವಿಚಾರ ಅಂದರೆ ಅದೇ, ಅವನು ಪೇಯ್ನ್ ಬಂದಿದೆ ಆನ್ ಸ್ಪಾಟ್. ಅಂದರೆ ಒಂದು 5 ನಿಮಿಷನೂ ಟೈಮ್ ಕೊಟ್ಟಿಲ್ಲ ದೇವರು. ಅವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಚಾನ್ಸೇ ಇಲ್ಲ ಮೇಡಮ್. ಯಾರೇ ಆಗಲಿ, ಆ್ಯಕ್ಚುಲಿ ಇವಾಗ ಸ್ವಲ್ಪ ದಪ್ಪ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ಮು, ಕೊಲೆಸ್ಟ್ರಾಲಿಂದ ಅಂತೆಲ್ಲ ಅನ್ಕೊತಿದ್ವಿ. ಇವತ್ತು ಸಣ್ಣ ಇರೋರಾಗಲಿ ದಪ್ಪ ಇರೋರಾಗಲಿ ಹೇಳೋಕ್ಕೆ ಆಗ್ತಿಲ್ಲ. ಸರ್, ಒಳ್ಳೆಯವ್ರನ್ನ ದೇವರು ಬಿಡೋದಿಲ್ವಂತೆ, ಕರ್ಕೊಂಡ್ಬಿಡ್ತಾನಂತೆ ಅವನ ಹತ್ರಕ್ಕೆ ಅನ್ನೋ ಸೈಯಿಂಗ್ನ ನಾವು ತುಂಬ ಜನ ಹೇಳೋದನ್ನ ಕೇಳಿದ್ದೀವಿ. ಸೊ ರಾಕೇಶ್ ವಿಚಾರದಲ್ಲೂ ಅದೇ ಥರ ಆಯ್ತಾ ಅಂತ? ಬಿಕಾಸ್ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಿರೋದು ಏನು ಅಂತಂದರೆ, ಒಳ್ಳೆ ಮನುಷ್ಯ ಹೋಗ್ಬಿಟ್ಟ ತುಂಬ ಬೇಗ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಹೆಂಗೆ ಹೇಳಿ ನಾನು ಮೇಡಮ್, ತುಂಬ ದಿನ ಬದುಕ್ತವ್ರೆಲ್ಲ ಕೆಟ್ಟವ್ರು ಹೋಗ್ತಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಎಲ್ಲರನ್ನೂ ನಗಿಸ್ತಾ ಇದ್ನಲ್ಲ, ದೇವ್ರನ್ನ ನಗಿಸ್ಬೇಕಾಗಿತ್ತೇನೋ, ಅದಕ್ಕೆ ದೇವ್ರು ಬೇಗ ಕರ್ಕೊಂಬಿಟ್ರು ಅನಿಸುತ್ತೆ. ಆಮೇಲೆ ಏನು ಜೀವನದಲ್ಲಿ ಅವ್ನಿಗೆ ಆಸೆ ಇರಲಿಲ್ಲ, ಬರೋದನ್ನು ಸ್ವೀಕರಿಸ್ಬೇಕು, ತಂಗಿ ಮದುವೆ ಒಂದು ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಯಾವಾಗಲೂ ಖುಷಿಯಾಗಿರೋನು ಮೇಡಮ್. ತುಂಬ ತರಲೆ, ಹೆಂಗೆ ಅಂದರೆ ಒಂದು ಕಾರ್ಟೂನು ಮನೇಲಿ ಕುಣಿದಾಡುತ್ತಲ್ಲ ಆ ಥರ ನಾನು ನೋಡಿದ್ದೀವಲ್ಲ. ಯಾಕಂದರೆ ತುಂಬ ಹತ್ರದಿಂದ ಮನೆಗೆಲ್ಲ ಬರ್ತಿದ್ರು. ಅಂದರೆ ನಾವು ಫ್ರೆಂಡ್ ಸರ್ಕಲಲ್ಲಿ ಏನಂದರೆ ಅಟ್ಲೀಸ್ಟ್ 1 ತಿಂಗ್ಳಿಗೆ ಒಂದು ಸತಿ ನಾವು ಅವ್ರ ಮನೆಗೆ ಹೋಗೋದು. ಯಾಕಂದರೆ ಎಲ್ಲ ಒಟ್ಟಿಗೆ ಇರ್ತಾರಲ್ಲ, ಅವ್ರ ಮನೆಗೆ ಹೋಗಿ ಒಂದು ಫುಡ್ ಮಾಡ್ಕೊಂಡು ತಿನ್ನೋದು, ನಾನ್ ವೆಜ್ ಮಾಡ್ಕೊಂಡು ತಿನ್ನೋದು, ಇಲ್ಲ ನಮ್ಮ ಮನೆಗೆ ಬನ್ನಿರಿ ಎಲ್ಲರೂ ಸೇರೋಣ ಅಂತ ಹೇಳೋದು. ಅಂದರೆ ಒಂದು ರಿಲ್ಯಾಕ್ಸ್ ಆಗುತ್ತಲ್ಲ ಮೈಂಡ್ಗೆ. ತುಂಬ ಎಲ್ಲರೂ ಬ್ಯುಸಿ ಇದ್ದಾರೆ ಅಂತ ಈ ಥರ ಸೇರ್ತಾಯಿದ್ವಿ. ತುಂಬ ಖುಷಿಯಾಗಿರ್ತಿದ್ವಿ. ಎಲ್ಲರೂ ಮನಸ್ಸಲ್ಲೂ ನೋವಿದೆ ಮೇಡಮ್. ಇದು ಸಖತ್ತು, ಎಲ್ರಿಗೂ ಇದನ್ನು ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ನೆನೆ ನಯನ ಅಳ್ತಾ ಇದ್ದಿದ್ದು, ದೀಪಿಕಾ ಅಳ್ತಾ ಇದ್ದು. ನನಗೆ ನೆನೆಯಿಂದ ಮಾತಾಡಿ ಹೊತ್ತನೇ ಒಂಥರ ಅದು ಆಗ್ತಾಯಿಲ್ಲ ಮಾತಾಡೋಕ್ಕೂ. ದೀಪಿಕಾ, ಪ್ರವೀಣ್ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಯಾಕಂದರೆ ಇವರೆಲ್ಲ ಒಂದೇ ರೂಮಲ್ಲಿ ಒಟ್ಟಿಗೆ ಇದ್ದವರು, ಅವ್ರಿಗೆಲ್ಲ ಹೇಗೆ ಸಮಾಧಾನ ಮಾಡಬೇಕು ಸಿಕ್ತವ್ರಿಗೆ ಅಂತ ಅನಿಸ್ತಾ ಇದೆ. ಆಗಬಾರ್ದಾಗಿತ್ತು ಇದು.